ನಾಳೆ ಗೇಟ್ ಎಲ್ಲ ಹೋಯ್ತು. ಲಕ್ಷ್ಮಿ ಏಯ್ ಅದನ್ನ ಗೇಟ್ ಅನ್ಕೋ. ಯಾರು ಮಲ ಅಲ್ಲ ಸ್ಮೋಕ್ ಅಲ್ಲ ಮನೆ ಇದೆ ಇಲ್ಲಿ. ಅಲ್ಲ ಬೋರ್ಡ್ ಹಾಕಿದ್ದಾರೆ ಅವರು ಹೇಳುವ ಅರ್ಥ ಮಾಡ್ತಾರೆ ಇಲ್ಲಿ ಅಂತ. ಅವ್ರು ಮಾಡಿರೋರು ಸ್ಮೋಕ್ ಮಾಡೋದು ಎಲ್ಲಿ ಅಂತ ಅಲ್ಮಾಡಿ ಅವ್ರು ಬೋರ್ಡ್ ಹಾಕಿದ್ರೆ ಏನು ಎಲ್ಲ ಇದೆ ಬೋರ್ಡೆ ಹೇಳೋರು ಇಲ್ಲ ಅಂತ ಮನೆ ಫ್ಯಾಮಿಲಿ ಇರೋದು. ಅವ್ರು ಬಂದವರು ವ್ಯವಸ್ಥೆ ಮಾಡೋದು ಒಳಗೂ ಕರ್ಕೊಂಡು ಹೋಗಲ್ಲ ಅವರು. ಹೇಳಿ ಫೋನ್ ಮಾಡಿ ಎಷ್ಟು ಅರ್ಥ ಇಲ್ಲೇ ಫೋನ್ ಮಾಡಿ ಮನೆ ಇಟ್ಟಿರಿ. ஜனம் வந்து நேரம் கொஞ்ச நேரத்துக்கு கார் இருக்கு அப்படியே நின்று காஞ்சி ಅಲ್ಲ ಊಟ ಸೇರ್ತಿಲ್ಲ. ಊಟ ಮನೆ ಅವನ ಸಿಗರೇಟ್ ಹಾಕ್ತಾನಲ್ಲ ಇದೇ ಮನೆ ಮಕ್ಕಳು ಮರಿಯಲ್ಲ ಇಲ್ವ ಗೊತ್ತಾಗಲ್ಲ. ಅಲ್ಲಿ ರೆಸ್ಟೋರೆಂಟ್ಸ್ ಇರೋದು ಇದೆಲ್ಲ ಮಾಡ್ತಾರೆ ಯಾರಾದ್ರು. ಏ ಪಾಕಟ ಊಟ ಎಲ್ಲ ಇಲ್ಲ ಇದೆಲ್ಲ நம்ம ஊட என்ன செய்யறாங்க வந்து ஊருக்கு தெரியாது. அவங்க சொல்லலாம் தெரியாது இதுவா இது பண்ணலாம். வந்து இப்போ யாரே அவங்க வந்து ஊருக்கு தெரியாது. அவங்க சொல்லணும் ஊர் விட்டு ஊர் வராங்க அவங்களுக்கு என்ன ಈಗ ಏನಾಗಿದೆ ಸಾರ್ವಜನಿಕರು ತೊಂದರೆ ಎಲ್ಲರೂ ಬರ್ತಾರೆ ನಮ್ಮ ಹತ್ರಕ್ಕೆ. ಕೆಟ್ಟ ಮಾತ್ರ ಸ್ವಲ್ಪ ದೂರ ಇರ್ತೀವಿ. ಏನಿಲ್ಲ ಸರ್, ಸೆನ್ಸಸ್ ನಾವು ಆಕ್ಚುಲಿ ಮಾಡಿದೀವಿ ಅದನ್ನ ಮನೆನ ನೋಡಿ. ಏನ್ ಹೋಗಿದ್ದು ಅಂದ್ರೆ ಅಲ್ಲ ಈಗ ಹೋಗಿದ್ದು ಅರ್ಜೆಂಟ್ ಇತ್ತಲ್ಲ ಅದು ಹೆಂಗೆ ಎಷ್ಟು ಒಳ್ಳೇದು ಮಾಡೋದು ಜನ ನಮ್ಮ ಮೇಲೆ. ಸೆನ್ಸಸ್ ಮಾಡಿದಾರೆ ಅಮ್ಮ ಅಲ್ಲಿ ಬಾಡಿಗೆಗಿಲ್ಲ ಯಪ್ಪ ಆಕ್ಚುಲಿ ಆಗಿ ಮಾರಾಟ ಆಗೋಗಿದೆ. ಅವನೇ ಮಾಡಿದ್ದಾನೆ ನಂದಲ್ಲಿ ಇರೋ ಇವರು ಪ್ರಾಪರ್ಟಿ ಬಗ್ಗೆ ಬಂದಿದ್ದಾರೆ ಓನರ್ಶಿಪ್ ಮಾರಾಟ ಮಾಡಿದ್ಮೇಲೆ ಅವ್ರ ಮಾವನ ಮನೆಗದು ಇವ್ನು ಅದಕ್ಕೆ ಅಂತ ನನ್ನ ಹೆಸರು ಕೂರ್ಸಿ ಅಂತ ಹೇಳ. ಏನ್ ಕೂರ್ಸಕ್ಕಾಗುತ್ತೆ? ಆಗಲ್ಲ. ಒಂದು ಅಲ್ಲಿ ದಾಸೆ ನಡೆಸಲಿ ಯಾವನಾರು ಕಾನೂನು ವಿರುದ್ಧವಾಗಿದೆಯೋ ಅದನ್ನ ನಾವು ನೋಡ್ಬೇಕು. ಈಗ ಅಲ್ಲಿ ರೆಸಿಡೆನ್ಸ್ ಏರಿಯಾ ಅಲ್ವೇ ಇಲ್ಲ, ಅದು ಕಮರ್ಷಿಯಲ್ ಏರಿಯಾಲು ಅಲ್ಲ. ಅದೊಂದು ರೆಸಿಡೆನ್ಸ್ ಏರಿಯಾದಲ್ಲಿ ಹೋಗ್ಬೇಕು. ಆ ತರ ಪರ್ಮಿಷನ್ ಕೊಟ್ರೆ ಅಕ್ಕಪಕ್ಕ ಇರೋ ಫ್ಯಾಮಿಲಿ ಏನ್ ಮಾಡ್ಬೇಕು? ಮಕ್ಕಳು ಮನೆ ಓದಕ್ಕೆ ಆಯ್ತು. ಅದ್ರ ಬಗ್ಗೆ ಆಕ್ಚುಲಿ ಬರೋದಿಲ್ಲ. ಈ ತರ ಹೆಂಗೆ ನಮ್ನ ಅಂದ್ರೆ ದೂರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಓದೆ ನೀನು ಇಲ್ಲಿ ವಾಸ ಆಗಿದ್ದೀನಿ, ನಾನು ಇಲ್ಲಿ ವಾಸ ಆಗಿಲ್ಲ. ಮತ್ತೆ ವಾಸ ಆಗಿದ್ದ ಮೇಲೆ ನೀನ್ ಏನ್ ಕೊಡಕ್ ಬರುತ್ತೆ? ನೀನ್ ವಾಸ ಇರೋದೇ ರಾಜೇಂದ್ರ ಏನ್ ಮಾತಾಡೋದ? ನೀನ್ ವಾಸ ಆಗಿರೋದು ಗೊತ್ತಿದ್ಮೇಲೆ ಬಟ್ ನೀನ್ ಚಿಂತನೆ ಮಾಡ್ತಾ ಇರೋದೆ. ಅದಕ್ಕೆ ಹೇಳ್ಬೋದು ಅವಳಪ್ಪ ನೀನ್ ವಾಸ ಆಗಿದ್ರೆ ಹೇಳು, ನಾನು ಇಲ್ಲೇ ಕೊಡಿಸ್ತೀನಿ. ನೀನ್ ವಾಸ ಇಲ್ಲ ಆಕ್ಚುಲಿ ಬೇರೆ ಬಾಡಿಗೆಗಾಗಿ ಬೇರೆ ಬಾಡಿಗೆಗೆ ಬಂದ್ಬಿಟ್ಟಿದ್ದಾರೆ, ಬೇರೆ ಮಾರಾಟ ಆಗಿ. ಈಗ ನೀನಿರೋದು ರಾಜೀವ್ ನಗರ, ಅದು 8 ಬರುತ್ತೆ ಝೋನ್. ಅಲ್ಲಿ ಬಂದ್ರೆ ಎನಿಮರೇಟರ್ ಇನ್ನ ಡೀಟೇಲ್ಸ್ ತಗೋತಾರೆ ಅಂತ ಹೇಳಿದ್ಮೇಲೆ ಇನ್ನೂ ಒಪ್ಕೋತಾನೆ ಇಲ್ಲ. ರೆಕಾರ್ಡ್ ಮಾಡಿಟ್ಕೊಂಡೆ ಅಷ್ಟೇ ಇಲ್ಲ. ಓಕೆ ಹೇಳಿ ಸರ್. ಈಗ ಮೇಡಮ್ ಈಗ ಅವ್ರದ್ದು ತಗೊಂತೀನಿ ಅದನ್ನ ನಾನು ನಿಮ್ಗೆ ಫಸ್ಟ್ ಗಮನ ತಂದ್ಬಿಡ್ತೀನಿ. ಈಗ ಹಲವಾರು ಬಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಎಲ್ಲಿ ಅವ್ರ ಕಲೆಯಲ್ಲಿ ಇವ್ರ ನಮ್ಮ ಪ್ರಧಾನ ಕಾರ್ಯದರ್ಶಿ ಹಲವಾರು ಬಾರಿ ಇವ್ರ ಹತ್ರ ಬಂದು ದೂರು ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಷಕ್ಕೂ ದೂರು ಕೊಟ್ಟಿದ್ದಾರೆ. ಅದಲ್ದೇನೆ ನಾನು 4-5 ದಿವಸದಿಂದ ಹೇಳ್ತಾನೆ ಇದ್ರು. ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗೂ ನಮ್ಮ ಆಫೀಸಲ್ಲಿ ಹೇಳಿದ್ರು ಈ ತರ ಆಗಿದೆ ಸರ್, ಅಲ್ಲಿ ಆಗ್ತಾ ಇಲ್ಲ ನಮ್ಗೆ ತೊಂದ್ರೆ. ಪಕ್ಕದ ಮನೆಯವ್ರು ಯಾರೋ ಇರಕ್ಕಾಗ್ದೇನೆ ಮಾರಾಟಕ್ಕೆ ಇಟ್ಬಿಟ್ಟಿದಾರಂತೆ. ಅರ್ಥ ಆಯ್ತಾ? ಯಾರೊಬ್ಬ ಪ್ರಭಾವಿ ವ್ಯಕ್ತಿನ ಎದುರ್ಸಕ್ಕಾಗದೆ ಒಬ್ಬ ವ್ಯಕ್ತಿ ಇವತ್ತು ಸ್ವಂತ ಮನೆನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅನ್ನೋ ಒಂದು ತಲೆಯಲ್ಲಿ ಹೊಳಿತದೆ. ಅವ್ರಿಗೆ ಎಷ್ಟು ನೋವಾಗ್ತದೆ, ಎಷ್ಟು ತೊಂದರೆ ಆಗ್ತದೆ ಇಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನೆನದಿದ್ದ ನಾನೇ ಸ್ಪಾಟ್ಗೆ ಹೋಗಿದ್ದೆ. ಅಲ್ಲಿ ನಾನೆಲ್ಲ ಅಲ್ಲಿ ಸುತ್ತಮುತ್ತಲು ನೋಡ್ದೆ, ಗಮನಿಸಿದೆ. ಬಟ್ ಅಲ್ಲಿ ಇರೋದೆಲ್ಲ ಏರಿಯಾ ಬೇರೆನೆ, ಇವ್ರು ಕೊಟ್ಟಿರೋ ರೀತಿನೇ ಬೇರೆ. ಹೆಂಗ್ ಪರ್ಮಿಷನ್ ಕೊಟ್ಟರು, ಹೆಂಗೆ ಇವ್ರು ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಹೆಂಗ್ ಮಾಡೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಈ ರೆಸಿಡೆನ್ಸಿ ಏರಿಯಾದಲ್ಲಿ ಇವರು ಕಮರ್ಷಿಯಲ್ ಏರಿಯಾ ಹೇಗ್ ಮಾಡ್ತಾರೆ, ಯಾವ ರೀತಿ ಕೊಟ್ಟರು, ಪರ್ಮಿಷನ್ ಕೊಡೋಕೆ ಯೋಚನೆ ಇಲ್ವಾ ಅಧಿಕಾರಿಗಳಿಗೆ? ಯಾರು ಕೊಡೋದು? ಹೋಮ್ ಸ್ಟೇ ಅಂತ ಅವ್ರು ಬೋರ್ಡ್ ಹಾಕೊಂಡು
ಮಾಡಿದ್ರು ನೋ ಸ್ಮೋಕಿಂಗ್ ಅಂತ ಬೋರ್ಡ್ ಹಾಕೊಂಡಿದ ಮೇಲೆ ಅವ್ರ ಮೇಲೆ ಕೂತ್ಕೊಂಡು ಅದ್ಯಾರೋ ಒಬ್ರು ಆಂಗ್ಲ ಇಂಡಿಯನ್ಸ್ ಬರ್ತಾರೆ, ಇನ್ಯಾರೋ ಟಿಬೆಟನ್ಸ್ ಬರ್ತಾರೆ, ಇವರೆಲ್ಲ ನಿಂತ್ಕೊಂಡು ಹುಡುಗಿರು ಅರ ಬರ ಚಡ್ಡಿ ಪಾಯಿಂಟ್ ಎಲ್ಲ ಹಾಕೊಂಡು ಹೆಣ್ಮಕ್ಳು ಎದುರುಗಡೆ ಇರ್ತಾರೆ, ಎಲ್ಲ ವಯಸ್ಸಿನ ಹೆಣ್ಮಕ್ಳು ಇದ್ದಾರೆ. ಅವ್ರ ಮುಂದೆ ಅವರು ಸಿಗರೇಟ್ ಬೀಡಿ ಎಲ್ಲ ಹೊಡ್ಕೊಂಡು ಮೇಲ್ಗಡೆ ಹೊಗೆ ಬಿಟ್ಕೊಂಡು ಕೂತಿದ್ರೆ ಎಷ್ಟು ಜನಕ್ಕೆ ಅಕ್ಕಪಕ್ಕದವ್ರು ಫ್ಯಾಮಿಲಿಗಳು ತೊಂದರೆ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಅವ್ರು ಬಿಡಿ, ಈಗ ಔಟ್ ಸೈಡ್ ಇಂದ ಆಂಗ್ಲ ಇಂಡಿಯನ್ಸ್ ಎಲ್ಲದೆಲ್ಲ ಕಾಮನ್ ಅವ್ರಿಗೆ. ಬಟ್ ನಮ್ಮ ಕಲ್ಚರ್ ನಾವು ಅದನ್ನ ಬಿಟ್ಕೊಡಕ್ಕಾಗತ್ತೆ ಇಲ್ಲಿ? ಇವರು ಅಲ್ಲಿ ಸಂಸಾರ ನಡೆಸೋಂಥ ಹೆಣ್ಮಕ್ಳು ಓದೋರು ಇರ್ತಾರೆ, ಎಜುಕೇಶನ್ ಮಾಡೋರ್ಗೆ ಏನೋ ರಾತ್ರಿ ಟೈಮ್ ಓದ್ಕೊಳ್ಳೋದು, ಇನ್ನೊಂದು ಎಕ್ಸಾಮ್ ಇನ್ನೊಂದು ಮತ್ತೊಂದು ಇರುತ್ತೆ, ಅವ್ರದ್ದೇ ಆದಂಥ ಸಂಸಾರದಲ್ಲಿ 108 ತಲೆಬಿಸಿರುತ್ತೆ. ಅದನ್ನ ಯೋಚನೆ ಮಾಡೋದೇ ಬೇಕಾ? ಅದಲ್ಲದೆ ಇವ್ರು ಎದುರುಗಡೆ ಕೊಡ್ತಾರಂತ ನೋವು ಅದನ್ನು ಇವರು ಮನ್ಸಿಗೆ ಹಾಕೊಂಡು ಇನ್ನೂ ನೋವು ತಿನ್ನೋಂಥ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಆ ಜಾಗದಲ್ಲಿ ಇರೋಕ್ಕೆ, ವಾಸ ಮಾಡೋಕ್ಕೆ ದಿನನಿತ್ಯ ಏನೋ ಒಂಥರ ಹಿಂಸೆ ಅನಿಸುತ್ತೆ. ಅದು ನಮ್ಮ ಸ್ವಂತ ಮನೆಯಲ್ಲಿ ನಾವು ಇವತ್ತು ಇರೋಕ್ಕೆ ಅಧಿಕಾರ ಇಲ್ಲ, ಯಾರೋ ಹೊರಗಡೆ ಬಂದವರು ನಮಗೆ ತೊಂದರೆ ಕೊಡ್ತಾರೆ ಅಂದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಅದನ್ನ ಯಾಕೆ ಗಮನಿಸಲ್ಲ? ಅದನ್ನ ಕೊಡೋಕೆ ಮುಂಚೆನೆ ಪರ್ಮಿಷನ್ ಯಾಕೆ ಯೋಚನೆ ಮಾಡಲ್ಲ? ಆ ಜಾಗದಲ್ಲಿ ನಾವು ಪರ್ಮಿಷನ್ ಕೊಡ್ಬೋದಾ, ಆಗತ್ತೆ ಇದು ಇಲ್ವೋ, ಏನು ಎತ್ತಲ ಅಂತ ಯಾಕೆ ಯೋಚನೆ ಮಾಡಲ್ಲ? 10 ನಿಮಿಷ ನಮ್ಮ ಅಧಿಕಾರಿಗಳು ಕರೆಕ್ಟಾಗಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಇವೆಲ್ಲ ತೊಂದರೆಗಳು, ಇವೆಲ್ಲ ನಾವು ಬಂದು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ನನ್ನ ಅನಿಸಿಕೆ ಅಲ್ವಾ? ಹಾಗಾಗಿ ಈಗ ಅವ್ರ ಫ್ಯಾಮಿಲಿಗಳಿಗೆ ಅಕ್ಕಪಕ್ಕದವ್ರು ತೊಂದರೆ, ಅವ್ರು ಏನ್ ಹೇಳ್ತಾರೆ, ಈಗ ಬಂದಾಗ ನಾವು ಹೇಳ್ತೀವಿ ಅಂತಾರೆ, ಕೆಲವ್ರು ಬನ್ನಿ ಏನೋ ಕಂಪ್ಲೇಂಟ್ ಕೊಡಿಲ್ಲ, ಅದು ಅಕ್ಕಪಕ್ಕದವ್ರಿಗೆ ಏನು ತೊಂದರೆ ಇಲ್ಲ, ನಿಮ್ಮ ಒಬ್ಬರಿಗೆ ಮಾತ್ರ ಅಂತಂದ್ರೆ ಅವ್ರೇನ್ ಬೇಕು ಅಂತ ಅವ್ರ ಮೇಲೆ ದುಶ್ಮನ ಮಾಡಕ್ಕೆ ಅವ್ರ ಏನೂ ಇಲ್ಲ. ಅಲ್ಲಿ ಏನು ನಡೀತದೆ ಸತ್ಯಕ್ಕೆ ಅವ್ರ ಹತ್ರ ಹೆಚ್ಚು ಕಮ್ಮಿ ಒಂದು 200-300 ವಿಡಿಯೋಗಳಿದೆ, ನಾನೆಲ್ಲ ಎಲ್ಲ ಗಮನಿಸ್ತೆ ನಾನು. ತುಂಬಾ ಹಿಂಸೆ ಆಗ್ತಾ ಇದೆ. ಆ ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿಗಳು ಸ್ಟೇ ಮಾಡಕ್ ಬಂದಂತವ್ರು ಮಕ್ಳಿರ್ತಾರೆ, ಚಿಕ್ಕ ಮಕ್ಳಿರ್ತಾರೆ, ಕೂಗಾಟ ಕಿರ್ಚಾಟ, ನೆನ್ನ ಒಂದು ಚಿಕ್ಕ ಒಂದು 20-25 ವಿಡಿಯೋ ಅಷ್ಟೇ ನೋಡಕ್ ಟೈಮ್ ಇರ್ಲಿಲ್ಲ. ಹೆಚ್ಚು ಕಡಿಮೆ 400 ವಿಡಿಯೋ ಇದೆ ಅವ್ರ ಹತ್ರ, ಬಂದಿದ್ದೆಲ್ಲ ಮಾಡಿದ್ದಾರೆ ಪಾಪ ಅವರು. ಅಷ್ಟೆಲ್ಲ ಸಾಕ್ಷ್ಯಾಧಾರಗಳಿದ್ದು, ಅಷ್ಟು ನೋವು ತಿಂತ, ಅಷ್ಟು ಜಾಗದಲ್ಲಿ ಅಷ್ಟು ಅಕ್ರಮ ನಡೀತಾ ಇದ್ರೆ ಇನ್ನು ನಮ್ಮ ಅಧಿಕಾರಿಗಳು ಬಂದು ಕಂಪ್ಲೇಂಟ್ ಮಾಡಿದ್ರು ಯಾಕೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ನ್ಯಾಯವಾದ ಸತ್ವ ಅನ್ನೋದ ಹೋಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದು ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದನ್ನ ತೋರಿಸಿ ಮೇಡಮ್ಗೆ. ಅದು ಸಂಸಾರಸ್ಥರು ಇರೋಂಥ ಏರಿಯಾ ಆಯ್ತಾ, ಅಫಿಷಿಯಲ್ ಏರಿಯಾ. ಅಲ್ಲಿ ಏನ್ ಮಾಡ್ತಾರೆ, ಹೋಮ್ ಸ್ಟೇ ಬಂದಿರೋ ವ್ಯಕ್ತಿಗಳು ಇವರಿನೆಲ್ಲ ಅಕ್ಕಪಕ್ಕದ ಮನೆ ಗಿಡಗಳನ್ನ ಯೂರಿನ್ ಪಾಸ್ ಮಾಡ್ತಾರೆ. ಯೂರಿನ್ ಪಾಸ್ ಮಾಡ್ತಾರೆ ಆಮೇಲೆ ಬಟ್ಟೆಗಳು ಹಾಕೊಂತಾರೆ. ಅದು ಇದೇನ್ ಫಾರಿನ್ ಕಲ್ಚರ್, ನಮ್ ಕರ್ನಾಟಕ ಅಲ್ವಾ ಮೇಡಮ್? ಅಲ್ಲಿ ಎಂತೆಂತ ಬಟ್ಟೆಗಳು ಹಾಕೊಂಡು ಒಬ್ರಿಗೊಬ್ರು ಹುಡುಗಿ ನಡು ರಸ್ತೆಲಿ ಕಿಸ್ ಮಾಡ್ಕೊಂಡು ನಿಂತಿರ್ತಾರೆ. ಅವೆಲ್ಲ ಚಿಕ್ಕ ಮಕ್ಳು ಹೆಂಗ್ ಓಡಾಡೋದು ಮೇಡಮ್? ಸದಸ್ಯರು ಅದೆಲ್ಲ ವಿಡಿಯೋ ಸಿಸ್ಕೊಂಡ್ರೆ ಹಂಗೆಲ್ಲ ಎಲ್ಲದು ಕಳ್ಸಿ ರೋಡಲ್ಲಿ ಮನೆ ಎದುರುಗಡೆ ಕಿಸ್ ಮಾಡ್ಕೊಂಡು ನಿಂತಿರ್ತಾರೆ. ನಾವು ಅಲ್ಲಿ ಹೋಮ್ ಸ್ಟೇಗೆ ಅಂತ ಅನ್ಬೋದು, ಹಂಗೆಲ್ಲ ಮಾಡ್ಬೋದಾ ರೋಡಲ್ಲಿ? ಅವೇನಿದ್ರು ಒಳಗಡೆ ನೋಡ್ಕೋಬೇಕು. ನೀವು ಕೊಟ್ಟಿರೋದು ಹೋಮ್ ಸ್ಟೇಗೆ ಲೈಸೆನ್ಸ್. ಡ್ಯಾನ್ಸ್ ಕ್ಲಾಸ್ ಮಾಡ್ತಾರೆ, ಕರಾಟೆ ಕ್ಲಾಸ್ ಮಾಡ್ತಾರೆ, ಅದೆಲ್ಲ ಸೌಂಡ್ ಮ್ಯೂಸಿಕ್ ಹಾಕ್ತಾರೆ. ಅವ್ರು ಅಲ್ಲಿ ಮ್ಯೂಸಿಕ್ ಹಾಕೋದು, ಇವ್ರ ಮನೆ ಒಳಗಡೆ ಸೌಂಡ್, ಟೇಬಲ್ ಎಲ್ಲ ಶೇಕ್ ಆಯ್ತದೆ. ಇಲ್ಲ, ಡಿಜೆ ಅಂದ್ಮೇಲೆ ಅದು ಹಂಗೇನೆ ಅದು, ಯಾಕಂದ್ರೆ ಎಫೆಕ್ಟಿವ್ ಆಗಿರ್ತದೆ ಸೌಂಡ್ ಬಾಕ್ಸು. ಅದು ಪಕ್ಕದಲ್ಲಿ ಯಾರು ಹಾರ್ಟ್ ಪೇಷಂಟ್ ಇದ್ರೆ ಹಾರ್ಟ್ ಹೊಡ್ಕೊತಾ ಇರ್ತಾರೆ ಡಗ ಡಗ ಅಂತ. ಅದು ನನಗೆ ಅದು ಎಷ್ಟೋ ಸರಿ ಆತರ ನಮಗೆಲ್ಲ ಕಂಪ್ಲೇಂಟ್ ಎಲ್ಲ ಬಂದೈತೆ, ಆ ಥರ ಎಲ್ಲ ತೊಂದರೆ ಕೊಡ್ತಾರಂತೆ. ದಯವಿಟ್ಟು ಇದನ್ನ ನೀವು ಹೋಗಿ ಜಾಗ ಇದು ದಯವಿಟ್ಟು ನೋಡಿ ಪರಿಶೀಲನೆ ಮಾಡಿ ಅದನ್ನ ದಯವಿಟ್ಟು ಅದನ್ನ ರದ್ದು ಮಾಡಕ್ಕೆ. ಈಗ ಯಾರು ಇದನ್ನ ಪರ್ಮಿಷನ್ ಕೊಡೋ ತಮಗ್ ಬರುತ್ತೋ ಅಲ್ವಾ? ಇದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ವ್ಯಕ್ತಿ ಯಾರು? ಈಗ ಸರ್ಕಾರ ಆನ್ಲೈನ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಅವರೇ ತಗೊಂಡು ರಿನ್ಯೂವಲ್ ಇದು ಯಾವಾಗಿಂದ ಜಾರಿ ಆಯ್ತು ಮೇಡಮ್? ಈಗ ಸರ್ ಈಗ ಅವ್ರು ಅವ್ರು ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ಕರೀತಾರೆ? ಅದನ್ನೇ ಹೊರಗಡೆ ಇದ್ದಾರೆ ಎಲ್ಲರೂ. ಈಗ ಆಮೇಲೆ ನಾನು ಯಾಕೆ ಬಂದಿ ನಿಮ್ಮ ಹತ್ರ ಅಂದ್ರೆ, ಈಗ ಬರ್ತಿರ್ಲಿಲ್ಲ ನಿಮ್ಮ ಹತ್ರ ಬರ್ತಿರ್ಲಿಲ್ಲ. ನಿನ್ನ ನೀವ್ ಹೇಳಿದ್ರಲ್ಲ ನನಗೆ, ಅವರು ನನ್ನ ಹತ್ರ ಬಂದಿಲ್ಲ, ಯಾವ್ದೋ ಕಂಪ್ಲೇಂಟ್ ಬಂದಿಲ್ಲ ಅಂದ್ರಲ್ಲ. ನೀವು ನಿನ್ನ ನನ್ನ ಕಾಲಲ್ಲಿ ಫೋನಲ್ಲಿ ಹೇಳಿದ್ರಿ. ಯಾಕೆ ಹಿಂಗೆ ಹೇಳಿದ್ರು ಇವರು ಮೇಡಮ್? ಇರಿ ನಾನೇ ಬಂದು, ನೀವು ಬನ್ನಿ ನಾಳೆ ನಾನೇ ಮಾತಾಡ್ತೀನಿ. ನಾನೇ ಬಂದೆ. ಮಣಿಪಾಲ ಒಂದು ಗಲ್ಲಿ ಬರುತ್ತೆ, ಅದ್ ಹೇಳಿದ್ರಲ್ಲ, ನನ್ಗೆ ಅದು ತಲೆ ಇದ್ದಿದ್ದು. ಅಂಗಡಿಗಳೆಲ್ಲ ಕಟ್ಬಿಟ್ಟಿದ್ದಾರೆ, ಅದನ್ನು ಗಮನಿಸಿದೆ. ಇದ್ರ ಬಗ್ಗೆ ನನ್ಗೆ ನೀವು ಹೇಳಿಲ್ಲ. ಇಲ್ಲ, ನಾನು ಹೋಮ್ ಸ್ಟೇ ಅಂತ ಹೇಳಿಲ್ಲ. ಇಲ್ಲ ಹೇಳಿದೆ, ನಾಯ್ಡು ನಗರದಲ್ಲಿ ಹೋಮ್ ಸ್ಟೇ ಬಂದಿದೆ, ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೇಂಟ್ ಬಂದಿದೆ ಅಂತ. ಅದು ಗಲ್ಲಿ ಅಂಗಡಿಗಳೆಲ್ಲ ಇದಾಗಿದೆ ಅಂದ್ರೆ ಅದನ್ನ ತಲೆಗಿತ್ತು. ಅಂಗಡಿಗಳದು ಅಂತ ಹೇಳಿದ್ರೆ ಅದಕ್ಕೋಸ್ಕರ. ಆಮೇಲೆ ಆ ವ್ಯಕ್ತಿ ಬಗ್ಗೆ ಆ ರಸ್ತೆಯಲ್ಲಿ ಯಾರು ಕಂಪ್ಲೇಂಟ್ ಮಾಡ್ತಿಲ್ಲ. ನಾನು ಇವಾಗ ಇದು ಮೇಡಮ್ ತಗೊಂಡು ಪರಿಶೀಲನೆ ಮಾಡ್ತೀನಿ, ಮಾಡ್ಬಿಟ್ಟು ನಾನು ಅವ್ರಿಗೆ ನಿಮ್ಗೆ ಉತ್ತರ ಹೇಳ್ತೀನಿ ಸರ್. ಅವ್ರಿಗೆ ನಂಬರ್ ತಗೊಳ್ಳಿ, ಪ್ರಧಾನ ಕಾರ್ಯದರ್ಶಿ ಹೇಳ್ಬಿಡಿ, ಅವ್ರದ್ದೇನಿದೆ ಅದನ್ನ ಮಾಡಿ. ಮತ್ತೆ ಇವರು ಪ್ರಧಾನ ಕಾರ್ಯದರ್ಶಿ ಇರ್ತಾರೆ, ಇವರಿಬ್ಬರು ನಂಬರ್ ತಗೊಂಡು ಯಾರು ಸಿಗೋಂತ ನಂಬರ್ ಕೊಡಿ, ನಾನು ಇದನ್ನ ಪರಿಶೀಲನೆ ಮಾಡ್ಬಿಟ್ಟು ನಾನು ಹೇಳ್ತೀನಿ. ನೀವು ಪರ್ಮಿಷನ್ ಕೊಟ್ಟವಾಗ ಷರತ್ತುಗಳು ವಿಧಿಸಿರ್ತೀರಾ? ಖಂಡಿತ ಇದೆ. ಇದೆ. ಅದ್ರದ್ದೊಂದು ಕಾಪಿ ಕೊಡಿ. ಅಲ್ಲ ಸರ್, ಅದು ಇದೆಯಲ್ಲ
ಪರ್ಮಿಷನ್ ಕಾಪಿ ಇರ್ತದಲ್ಲ, ಅಲ್ಲಿ ಫಾರ್ಮೆಟ್ಸ್ ಏನಿದೆ ಅದು ಇರುತ್ತೆ. ಪಾಲಿಸ್ತಿಲ್ಲ ಅಂದ್ರೆ ನಿಮ್ಮ ಹೆಚ್ಚಾಗಿಗಳು ಗಮನಕ್ಕೆ ಬಂದಾಗ ಅವ್ರು ಏನ್ ಮಾಡ್ಬೇಕು? ಕಂಡೀಷನ್ ಇದೆ, ಖಂಡಿತ ಕಂಡೀಷನ್ ಇದೆ. ಕಂಡೀಷನ್ ಹಾಕಿ ಅದೊಂದು ಕಾಪಿ ತಗೊಳ್ಳಿ ಮೇಡಮ್. ಪರ್ಮಿಷನ್ ಇವ್ರು ಏನು ಮಾನದಂಡಗಳು ಕೊಟ್ಟಿದ್ದಾರೆ ಅದೊಂದು ವಾರ್ಡ್ ಕೆಲಸ ಮಾಡ್ತಾರ ಮೇಡಮ್ ಹೆಚ್ಚಾಗಿಗಳು. ವಾರ್ಡ್ ಕೆಲಸ ಮಾಡ್ತಾವ ಹೆಚ್ಚಾಗಿಗಳು. ನಿಮ್ಮ ವಾರ್ಡಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾವ. ಮಾಡ್ತಾ ಇದ್ದಾರೆ. ಬನ್ನಿ ಗಮನಕ್ಕೆ ಬಂದಿರೋ ಇಷ್ಟು ಇರ್ತಿದ್ರು ಗಮನಕ್ಕೆ ಬಂದಿರೋ ಮೇಡಮ್. ಗಮನಕ್ಕೆ ಷರತ್ತು ತರ ಕೊಟ್ಟಿದ್ದು ಒಬ್ಬ ಇಷ್ಟದವರೆ ಯಾಕೆ ಅಲ್ಲ, ಈಗ ನೀವು ಕೊಡ್ತಾ ಇದೀರಲ್ವಾ, ಈಗ ಅದನ್ನ ಹಿಂದೆ ಆಗಿತ್ತು. ನಾನು ಒಂದ್ಸರಿ ಆಮೇಲೆ ನೋಡಿ ಸೇವಮ್ನ ನೋಡಿ ಬಂದು ಎಲ್ಲನೋ ಬೋರ್ಡ್ ಎಲ್ಲ ತೆಗ್ಸಿ ಆ ಲೈಟ್ ಎಲ್ಲ ಇತ್ತು ಎಲ್ಲ ಹೇಳಿ, ಇಲ್ಲ ಅವ್ರು ಬಂದು ನಾನು ಲೈಟ್ ಇಲ್ಲ ಬಿಡಿ, ಸುಮಾರು ವಿಡಿಯೋನು ನಾನು ನೋಡಿದೀನಿ. ಆ ಟೈಮಲ್ಲಿ ಕೆಲಸನೂ ಮಾಡಿದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಹಾಕಿರೋದ್ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಾ ನಾನು ಅದನ್ನ ತಗೊಂತಾ ಇದ್ದೀನಿ. ತಗೊಂಡು ಮತ್ತೆ ಪರಿಶೀಲನೆ ಮಾಡ್ಬಿಟ್ಟು ಲೀಗಲ್ ಆಗಿ ಆಮೇಲೆ ಇವರು ಟೂರಿಸಂ ಇದರಲ್ಲಿ ಪರ್ಮಿಷನ್ ತಗೋಬೇಕು, ಅದನ್ನ ಇವ್ರು ಏನ್ ತಗೊಂಡಿಲ್ಲ. ಸರ್ ನಾನು ವಿಚಾರಿಸ್ತೀನಿ. ನನಗೆ ಎಲ್ಲ ಸಂಬಂಧಪಟ್ಟಂತವ್ರನ್ನ ನೀವು ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಯಾವ ರೀತಿ ಪರ್ಮಿಷನ್ ಆಗಿದೆ ದಯವಿಟ್ಟು ಇಮಿಡಿಯೇಟ್ಲಿ ಅದನ್ನ ರದ್ದು ಮಾಡಿ. ಯಾಕೆಂದ್ರೆ ಅಲ್ಲಿರೋ ಸುತ್ತಮುತ್ತಲ ಫ್ಯಾಮಿಲಿಗಳಿಗೆ ದಯವಿಟ್ಟು ತೊಂದರೆ ಆಗ್ಬೋದು. ಅವ್ನು ಮಾಡ್ತಾ ಇರೋದು ಬಿಸ್ನೆಸ್ ಅಲ್ವಾ, ಬಿಸ್ನೆಸ್ಗೋಸ್ಕರ ಇಲ್ಲಿ ಒಂದು ಏರಿಯಾನೇ ಹಾಳು ಮಾಡೋಂಥ ಕೆಲಸ ಆಗಬಾರ್ದು. ಮತ್ತೆ ನಮ್ಮ ಕಲ್ಚರ್ನ ಅವರು ಮರ್ತಿದ್ದಾರೆ ಕಾಸ್ಗೋಸ್ಕರ ಅಂತ ನನ್ನ ಅನಿಸಿಕೆ. ನಮ್ದು ಏನು ಈ ಒಂದು ಫಾರಿನ್ ಕಂಟ್ರಿಲೋ ಇನ್ನೊಂದು ಕಡೆ ಎಲ್ಲೋ ನಡೀತದೆ, ಅಲ್ಲಿಗೆ ಸೀಮಿತವಾಗಿರ್ತದೆ. ಅದನ್ನ ತಗೊಂಡ್ಬಂದ್ಬಿಟ್ಟು ಇವ್ರು ಇಲ್ಲಿ ಮಾಡಕ್ ಬಿಟ್ರೆ ನಮ್ಮ ಹೆಣ್ಮಕ್ಳು ಏನು ಮಾಡೋದು? ಇಲ್ಲಿ ಅವ್ರಿಗೆ ನೀವು ಒಬ್ಬ ಹೆಣ್ಮಕ್ಳಾಗಿದ್ದೀರಿ, ದಯವಿಟ್ಟು ನೀವೊಬ್ರು ಹೆಣ್ಮಕ್ಳಾಗಿದ್ದೀರಿ, ದಯವಿಟ್ಟು ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಅವರೆಲ್ಲ ಬರೆ ಚಡ್ಡಿ ಹಾಕೊಂಡು ಸಿಗರೇಟ್ ಹೊಡ್ಕೊಂಡು ನಾಳೆ ಸಹ ನಮ್ಮ ಮಕ್ಕಳು ಅದನ್ನ ನೋಡ್ತಾರೆ ಎದುರುಗಡೆ, ನಾಳೆ ಯಾಕೆ ಮೈಂಡ್ಗೆ ಹೋಗಲ್ಲ? ಇದೆಯಲ್ಲ ಎಲ್ಲ ಇದು. ನಾನು ನಾಳೆ ಕಮಿಷನರ್ನು ಲಟ್ಕರ್ ಅವ್ರಿಗೆ ಭೇಟಿ ಮಾಡ್ತೀನಿ. ಆ ಲಟ್ಕರ್ ಅವ್ರಿಗೂ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಇಲ್ಲ ಅವ್ರಿಗೊಂದು ಕಂಪ್ಲೇಂಟ್ ಕೊಡೋಣ ಅಂತ ನಾನು. ಅಲ್ಲಲ್ಲ ಅದು ಬಿಡಿ, ಜಾಗದ ಬಗ್ಗೆ ನಿಮಗೂ ಬಿಟ್ಟಿದ್ದು ಪರ್ಮಿಷನ್ ಇದೆಲ್ಲ ಪೊಲೀಸ್ ಕಮಿಷನರ್ಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸರು ಏನ್ ಮಾಡ್ತಾರೆ, ಮನೆ ಪೊಲೀಸ್ ಅಂತ ಹೇಳ್ತಾರೆ. ಯಾವನಾರೊಬ್ಬ ಪೊಲೀಸ್ ಇಲ್ಲ ಅಲ್ಲಿ. ಯಾರು ಬರ್ತಾರೆ ನಿಮ್ಮ ಹತ್ರ ಮನೆ ಪೊಲೀಸ್ ಅಂತ ಹೇಳ್ತಾರೆ, ಒಬ್ಬ ಪೊಲೀಸ್ ಪೀಸ್ ಇರಲ್ಲ ಅಲ್ಲಿ. ಅದನ್ನೆಲ್ಲ ಕೇಳೋಣ ನಾಳೆ ಅಂದ್ಬಿಟ್ಟು ನಾನು ಅದನ್ನು ಇದು ಮಾಡ್ತಾ ಇದೀನಿ. ಬಿಡಿ ಇವರು ರೋಡಲ್ಲಿ ಸಿಗರೇಟ್ ಹೊಡ್ಕೊಂಡು ಬಿಡಿ ಹೊಡ್ಕೊಂಡಿರ್ತಾರಲ್ಲ, ನಿಂತ್ಕೊಂಡ್ರೆ ಯಾವ ತರ ಆಮೇಲೆ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಜನ ಎಲ್ಲ ಕೆಲಸ ಹೇಳ್ಕೊಂಡು ಯಾಕೆ ಮೇಡಮ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕು? ಒಬ್ರು ಧ್ವನಿ ಹಾಕಿದ್ರೆ ಸಾಕಲ್ವಾ? ಅಲ್ಲಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಬಿಸ್ನೆಸ್ ಮಾಡ್ಲಿ. ಆದ್ರೆ ಸಾರ್ವಜನಿಕರ ಜಾಗ ಮತ್ತೆ ಸರ್ಕಾರಿ ಜಾಗದಲ್ಲಿ ತೊಂದರೆ ಕೊಡೋದು ಮಾಡಬಾರ್ದು. ಅದನ್ನ ಇದ್ರೆ ಹೇಳಿ ಅವ್ರಿಗೆ. ಸ್ಮೋಕ್ ಮಾಡ್ತಾರೆ, ಅವ್ರಿಗೆ ಸ್ಮೋಕ್ ಮಾಡ್ತಾರೆ. ಈಗ ಯಾರೋ ಅವರು ಗೆಸ್ಟ್ ಬಂದ್ರು ಹೋದ್ರು, ಆದ್ರೆ ನಡ್ಸಂತ ವ್ಯಕ್ತಿ ಜ್ಞಾನ ಇರ್ಬೇಕು. ನಾ ಏನಕ್ಕೆ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು, ಏನ್ ಬಿಸ್ನೆಸ್ ಮಾಡ್ತಾ ಇದ್ರು, ಏನ್ ಪರ್ಮಿಷನ್ ತಗೊಂಡಿದ್ದಾನೋ ಅದಕ್ಕೆ ಜ್ಞಾನವಾಗಿರ್ಬೇಕು ಅವರು. ಸರ್ ಮೇನ್ ವಿಡಿಯೋ ಎಷ್ಟು ಅಲ್ಲಿ ತೊಂದ್ರೆ ಏನ್ ಕಾಣಿಸ್ತಾ ಇದೆ ಅದನ್ನೆಲ್ಲ ವಿಡಿಯೋ ಅವ್ರಿಗೆ ಕಳಿಸಿ. ಅವ್ರಿಗೆ ಅವ್ರ ನಂಬರ್ ತಗೊಳ್ಳಿ. ಇದೆಯಾ ಅವ್ರ ನಂಬರು? ನಂಬರ್ ಕೊಡಿ. ಇದು ಕ್ಲಾರಿಟಿಯಾಗಿ ಏನೇನ್ ತಪ್ಪು ನಡೀತಾ ಅಂತ ವಿಡಿಯೋಗಳು ಮಾತ್ರ ಕಳಿಸಿ. ಸಣ್ಣ ಪುಟ್ಟ ಗಲಾಟೆಗಳು ಪ್ರಾಬ್ಲಮ್ ಆಗ್ತಿರೋದು ಅಂತವ್ ಮಾತ್ರ ಕಳಿಸಿ ಅವ್ರಿಗೆ. ಪೊಲೀಸ್ ಇಲಾಖೆದು ನಿಮ್ಮ ವಲಯದಲ್ಲಿ ಏನ್ ಬರುತ್ತೆ, ಅವ್ರದ್ದು ಇಲ್ಲಿ ಪ್ರತಿನಿತ್ಯ ಚಟುವಟಿಕೆಗಳು ಏನಿರ್ತವೆ, ಈ ತರ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಿಮ್ಗೆ ಏನು ವರದಿ ಕೊಡೋದು, ಅವ್ರಿಗೇನು ಇನ್ಫಾರ್ಮೇಶನ್ ಕೊಡೋದು? ಕಂಪ್ಲೇಂಟ್ ಬಂದಾಗ ನಾವು ಅವ್ರಿಗೆ ಲೆಟರ್ ಬರೀತೀವಿ. ಈ ತರ ಇದುವರೆಗೂ ನಮ್ಗೆ ಯಾವ ತರ ಬಂದಿಲ್ಲ, ಇದೊಂದು ಇವಾಗ ಬಂದಿದ್ದೀರಾ. ಬಟ್ ಅಲ್ಲಲ್ಲೇ ಮೇಂಟೈನ್ ಆಗ್ತಾ ಇದೆ. ಗಲಾಟೆಗಳಾಗ್ತಾ ಇದ್ದ ಕಡೆಗೆ ನಾವು ಹೇಳ್ತಾ ಇದೀವಿ, ಪೊಲೀಸರು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಮೇಡಮ್ ಈಗ ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ಪೊಲೀಸ್ನವರು ಒಂದ್ಸರಿ ಕಂಪ್ಲೇಂಟ್ ಕೊಟ್ಟು ಸಮಸ್ಯೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮುಚ್ಚಳಿಕೆ ಬರ್ಸ್ಕೊಂಡಿದ್ದಾರೆ. ಇದೆಯಾ ಅದು? ಪೊಲೀಸ್ನವ್ರು ಬರ್ಕೊಟ್ರವ್ರು ಅಂದ್ರೆ ಅರ್ಥ ಇಬ್ಬರಿಗೂ ಟ್ಯಾಪೆ ಮಾಡಿ ಕಳ್ಸಾರವ್ರು, ನಿಮ್ಗೂ ಅವ್ರಿಗೂ ಬುದ್ಧಿ ಹೇಳ್ದಂಗೆ. ಅಲ್ಲ ಒಂದ್ ನಿಮಿಷ, ನನ್ನ ಪ್ರಶ್ನೆ ಏನು ಮುಚ್ಚಳಿಕೆ ಬರೆದು ಕೂಡ ಅವರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಮುಂದಿನ ಕ್ರಮ ಏನು? ಅದಕ್ಕೆ ಪೊಲೀಸ್ ಇಲಾಖೆಗೆ ನೀವು ನಿರ್ದೇಶನ ಕೊಡ್ತೀರಾ, ಇಲ್ಲ ನಾವು ಮತ್ತೆ ಪೊಲೀಸ್ ಇಲಾಖೆಗೆ ಹೋಗಿ? ಈಗ ನೀವೇನ್ ಕೊಡ್ತಾ ಇದ್ದೀರಾ ಅದನ್ನ, ಈಗ ಇದನ್ನ ಹೇಳ್ತಾ ಇದ್ದೀರಾ, ಇದನ್ನ ಸೇರಿಸಿ ಕೊಟ್ರೆ ನಾವು ಅದನ್ನ ಲೆಟರ್ ಕೊಡ್ತೀವಿ, ಪೊಲೀಸರು ಕೊಡ್ತೀವಿ. ನೋಡಿ ಈ ತರ ಕ್ರಮ ವಹಿಸಬೇಕು, ಈ ತರ ಕಂಪ್ಲೇಂಟ್ ಬಂದಿದೆ, ನಿಮ್ ತರ ಕೊಟ್ಟರು ಸಹ ಇದ್ರ ಬಗ್ಗೆ ಯಾವುದೇ ಈ ತರ ಕ್ರಮ ವಹಿಸಿ ಅಂತ ನಾವು ಅವ್ರಿಗೆ ಈಗ ನೋಡಿ ಸರ್, ಅಲ್ಲ ನೀವು ಇದು ಪೊಲೀಸರು ಕೊಡ್ತೀರಲ್ಲ, ಇದನ್ನ ನನ್ ಕೈ ಕೊಟ್ರೆ ಈಗ ನಾನು ಅವ್ರಿಗೆ ಬರೀಬಹುದು ಅಷ್ಟೇ, ನಮ್ಗೇನ್ ಕೊಡಲ್ಲ. ಈಗ ಅವ್ರು ಕೊಟ್ಟಿರೋದು ಸರ್ ಈಗ ಹೇಳ್ಬಿಡ್ತೀನಿ ನೋಡಿ. ಇವ್ರಿಗೆ ಬಂದಿರಿ, ಈಗ ನಾವು ಫಸ್ಟ್ ಬಂದಿರೋದು
ನಾವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇಲ್ಲ. ಇವ್ರು ಬಂದಿದ್ದಾರೆ, ಇವ್ರದ್ದು ಕರೆಕ್ಟಾಗಿ ಮಾಹಿತಿ ಇಲ್ಲ. ಈಗ ನಾವು ಎರಡೂ ಕೊಡ್ತಾ ಇದೀವಿ. ಮುಂದಿನ ಕ್ರಮ ಅವರು ಪೊಲೀಸ್ ಇನ್ಫಾರ್ಮೇಶನ್ ಕೊಡ್ತಾರೆ, ಈಗ ಹೇಳ್ತಾರೆ ಅವರು ಅಷ್ಟೇ. ಈ ತರ ಕಂಪ್ಲೇಂಟ್ ಮಾಡಿದ್ರೆ, ಈ ತರ ಇಂಬಾರನ್ನು ಕೊಟ್ಟಿದ್ರೆ, ಎಂಕ್ಲೋಸ್ ಮಾಡಿದ್ರೆ, ಈ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ. ಅವ್ರು ಕ್ರಮ ಹೇಳಿದ್ದಾರೆ, ಬಟ್ ಆದ್ರೂ ಅವರು ಪಾಲಿಸ್ತಾ ಇಲ್ಲ. ಅದೇ Main ಪಾಲಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ Main ಅದು. ಹೇಳ್ಬೇಕು. ಆದ್ರೂ ಅದು- ಅದೊಂದು ನೀವು ಏನು ಅಂತ ಅದನ್ನ ನೀವು ಗೊತ್ತಾಗಲ್ಲ. ಅದೇ ನೀವು ಏನೋ ಕಂಪ್ಲೇಂಟ್ ಪೊಲೀಸ್ ಅವ್ರು ಕೊಟ್ಟಿದ್ದೀರಾ ಅಂತ ಹೇಳಿದ್ರಲ್ಲ, ಕಂಪ್ಲೇಂಟ್ ಕಾಪಿ ಕೊಡಿ, ಒಂದು ಬರ್ದಿರೋ ಕಂಪ್ಲೇಂಟ್ ಕಾಪಿ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅದು ತಗೊಳ್ಳಿ ಮೇಡಮ್, ನೀವು ಇಟ್ಕೊಳ್ಳಿ. ಇದು ಮೇಡಮ್ ಅವ್ರದ್ದು ಏನಾದ್ರು ಇದ್ರೆ ಅವ್ರಿಗೆ ವಿಷಯ ತಿಳಿಸಿ ಕಾಲ್ ಮಾಡಿ. ಅವ್ರದ್ದೇ ಅಲ್ಲ ನನ್ನ ಕಂಪ್ಲೇಂಟ್ ಕಂಪ್ಲೇಂಟ್ ಕಾಪಿ ಕೊಡಿ, ಅಲ್ಲಿ ಕೊಟ್ಟಿರೋದು. ಒಂದು ಜೆರಾಕ್ಸ್ ತಗೊಂಡಿದ್ದೀರಾ ನೀವು? ಕೊಡಿ ಅದು. ಇರಿ ಸರ್, ಇರಿ ಸರ್, ನಾ ಹೇಳ್ತೀನಿ. ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಈ ಮೂಲಕ ಪೊಲೀಸ್ ಆಯುಕ್ತ ವಿರುದ್ಧ ದೂರು ನೀಡಿದ ಸದರಿ ದೂರನ್ನು ಸ್ವೀಕರಿಸುವ ದೂರು ಇದು ಸಲ್ಲಿಸಿರದೇನೆ ಇನ್ಸ್ಪೆಕ್ಟರ್ ಮೇಡಮ್, ಇದು ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಇಲ್ಲ ಐತೆ, ಬೇಕು ಅಂದ್ರೆ ಒಂದು ಶರ್ಟ್ ಜೆರಾಕ್ಸ್ ಕೊಡ್ತೀನಿ ನಾನು. ಓದ್ಕೊಳ್ಳಿ, ಅದು ಏನು ಕೊಟ್ಟಿದ್ದಾರೆ ಬೇಕಾದ್ರೆ ನಿಮ್ಗೆ ಅದೊಂದು ಶರ್ಟ್ ಕೊಡ್ತೀನಿ. ಮತ್ತೆ ಇಂಬರ ಕೊಟ್ಟಿರೋದು ಇದೆ, ಅವ್ರ ಕಂಪ್ಲೇಂಟ್ ಲಾಡ್ಜ್ ಮಾಡಿರೋದು ಇದೆ, ಅದು 2 ಕಾಪಿ ಪ್ಲಸ್ ಈಗ ನಿಮ್ಮ ಮೇಲೆ ಏನು ನಾವು ಕಂಪ್ಲೇಂಟ್ ಕೊಟ್ಟರೆ ಅದು ಇಲ್ಲ ಕೊಡ್ತೀನಿ. 2 ಒಟ್ಟಿಗೆ ಪಿನ್ ಮಾಡಿ, ಒಂದು ಕಂಪ್ಲೇಂಟ್ ಕಾಪಿ, ಒಂದು ಇಂಬರ ಕಾಪಿ, ಮತ್ತೆ ನಮ್ದೇನು ಕಂಪ್ಲೇಂಟ್ ಇದೆ ಅದೊಂದು ಕಾಪಿ, 3 ಕಾಪಿನವರೆಗೆ ಒಂದು ಪಿನ್ ಮಾಡಿ ಕೊಡಿ. ಇದಾ ಇದು ರಂಗಸ್ವಾಮಿ ಅವರಿಗೆ ಮೇಡಮ್, ಇವರು ರಂಗಸ್ವಾಮಿ ಅಂತ ಹೇಳಿ ನಮ್ಮ KRS ಪಕ್ಷದಿಂದ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಮೇಡಮ್ ಈ ಸಮಸ್ಯೆ ಸ್ವಲ್ಪ ನಮ್ಗೆ ಯಾವಾಗ ಬಂದು ಮಾತಾಡಿ ಸರ್, ಫ್ರೀಯಾದ ಬನ್ನಿ ಮಾತಾಡಿ. ಸಡನ್ನಾಗಿ ಬಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಹೌದು. ಎಲ್ಲ ಒಳ್ಳೆ ಬಂದಿದೆ. ಏನಿದೆ ಅದ್ರ ಜೊತೆಗೆ ಇನ್ನೊಂದು ಇದ್ರ ಕಾಪಿ, ಕಂಪ್ಲೇಂಟ್ ಕಾಪಿ. ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಯಾವ್ದು ಬಂದಿಲ್ಲ. ಇದೇನು ಕಾಪಿ ಸರ್? ಮುಂಚೆನೆ ಇವರು ಇಲ್ಲಿ ಕಪಾಲಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟವ್ರ ಸರ್. ಅದೊಂದು ಕಂಪ್ಲೇಂಟ್ ಮೇಲೆ ಹಾಕ್ತೀವಿ. ಚೆಕ್ ಮಾಡ್ತೀವಿ. ಇಂಬರ ಓಕೆ, ಕಂಪ್ಲೇಂಟ್ ಕಾಪಿ, ಕಂಪ್ಲೇಂಟ್ ಕಾಪಿ ಇದು ಒಂದು ಹಾಕಿ. ಇದೇನೋ ಇವರು ಕೊಟ್ಟಿದ್ರಂತ, ಇದು ಕೊಟ್ಟಿದ್ರಂತಲ್ಲ, ಯಾವ್ದಿದು ಅದೇನಾ? ಮತ್ತೆ ಇದೇ ಬೇರೆ ಸೀಲ್ ಇದೆ, ಅದೇ ಬೇರೆ ಸೀಲ್ ಇದೆ, ಸೀಲ್ ಬೇರೆ ಇದೆ. ಅದಕ್ಕೇನೆ ಇದು ಸೇರ್ಸ್ ಹಾಕಿ, ಇದನ್ನ ಮೇಲ್ಗಡೆ ಹಾಕಿ ಅಂತ ಎಲ್ಲ ಇದನ್ನ ಫಸ್ಟ್ ಕೊಟ್ಟಿರೋದು. ಆಯ್ತು, ಪಿನ್ ಮಾಡಿ ಇದನ್ನು. ಇದು ಫಸ್ಟ್ ಕೊಟ್ಟಿರೋದು ಕೆಳಗಡೆ ಹಾಕಿ, ಇದು ಹಾ ಸರಿ. ಇಲ್ಲಿ ಈಗ ನಾವು KRS ಪಕ್ಷದಿಂದ ಬಂದಿರೋ ಎಲ್ಲ ಪದಾಧಿಕಾರಿಗಳು, ರಂಗಸ್ವಾಮಿ ಅವರು NR ಕ್ಷೇತ್ರದ ಅಧ್ಯಕ್ಷರು, ಅವರು ಮುನಾವರ್ ಪಾಷಾ ಅಂತ ಹೇಳಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅವರು ಅಧ್ಯಕ್ಷರು. ಮತ್ತೆ ಇಲ್ಲಿ ರವಿ HP ಅವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಲೋಕೇಶ್ ಅವರು ಜಿಲ್ಲಾ ಕಾರ್ಯದರ್ಶಿಗಳು, ಚಂದ್ರಕಲಾ ಅವರು ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ನಾನು R ರವಿಗೌಡ ಅಂತ ಹೇಳಿ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ನಾಗರಾಜ್ ಅವರು, ನಾಗೇಂದ್ರ ಅವರು ಅಧ್ಯಕ್ಷರು. ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ವಿಚಾರಗಳನ್ನ ಮೇಡಮ್ ಈಗ ಮುಂದಕ್ಕೆ ವಿಧಾನಸಭಾ ಕ್ಷೇತ್ರವಾರು, ವಾರ್ಡ್ ವಾರು ಅಥವಾ ಈ ರೀತಿ ನಾಗರಿಕ ಸಮಸ್ಯೆಗಳು, ಸಾರ್ವಜನಿಕ ಇಲಾಖೆಗಳಲ್ಲಿ ಆಗ್ತಿರುವಂತಹ ಸಮಸ್ಯೆಗಳಿಗೆ ನಮ್ಮ ಸರ್, ಸಮಸ್ಯೆಗಳನ್ನ ಲೀಗಲ್ ಆಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಲೀಗಲ್ ಆಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಈಗ ನಿಮ್ಗೆ ನಾನು ವಿವರ ಹೇಳ್ತೀವಿ. ಆಮೇಲೆ ಮೇಡಮ್, ನಮ್ಮವರು ಒಂದಿಷ್ಟು ಹೇಳ್ಬಿಡ್ತೀನಿ. ನಮ್ಮವರು ಸಿಡಿ ತೊಗೊಳ್ಳಿ ಮೇಡಮ್, ಸಿಡಿಲಿ ಏನೇನಿದೆ ತೊಗೊಳ್ಳಿ ಮೇಡಮ್, ಸಿಡಿನೇ. ಆಮೇಲೆ ಮೇಡಮ್, ನಮ್ಮವರು ನೀವೇನು ಒಳ್ಳೆ ಕೆಲಸ ಮಾಡ್ತೀರಾ ಅದನ್ನ ಜನಗಳ ಮುಂದೆ ಹೇಳ್ತಾರೆ, ಇದು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಇಲ್ಲ ಸರಿ ಮಾಡಿಲ್ವ ಅಧಿಕಾರಿ, ಸರಿ ಕೆಲಸ ಮಾಡ್ತಾ ಇಲ್ಲ, ಇರೋ ಸತ್ಯ ಏನಿದೆ ಅದನ್ನೇ ಹೇಳೋದು. ಇಲ್ಲಿ ಯಾವುದನ್ನು ನಮ್ಮ ಹತ್ರ ಉರುಳಿಲ್ಲ, ಇರೋ ಸತ್ಯ ನೇರವಾಗಿ ಹೇಳ ಅಂತ ಹೇಳಿ. ನೀವು ಒಳ್ಳೇದು ಮಾಡಿದ್ರೆ ನಿಮ್ ಜನ ಮುಂದೆ ಹೇಳ್ತಾರೆ, ಇಂಥ ಅಧಿಕಾರಿ ಇದಾರಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆ ರೀತಿ ನಮ್ಮವರು ಅಷ್ಟೇ, ಸತ್ಯ ನಮ್ಮಲ್ಲಿ ಯಾವುದೇ ರೀತಿ ಉರುಳಿಲ್ಲ ಅಷ್ಟೇ. ಬರೀ ಜನಪರ ಅಲ್ಲ ಮೇಡಮ್, ಅಧಿಕಾರಿಗಳ ತೊಂದರೆ ಆದ್ರೂ ನಾವು ಅವರಿಂದ ಖಂಡಿತ ನಾಳೆ ನಿಮಗ್ ತೊಂದರೆ ಆದ್ರೂ ನಾವು ಖಂಡಿತ ನಿಮ್ ಜೊತೆ ನಿಲ್ತೀವಿ. ಕೆಲಸ ಮಾಡಿ ಖಂಡಿತ ನಿಮ್ಗೆ ಯಾರ ತೊಂದರೆ ಕೊಡ್ತಾರ, ಯಾವ MLA ಇರ್ಬೋದು, ಇನ್ನೊಬ್ರು ಇರ್ಬೋದು, ನಮ್ಗೆ ಹೇಳಿ, ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ನಾವು ಸರಿಯಾಗಿ ನ್ಯಾಯವಾಗಿ ಕೆಲಸ ಮಾಡೋಂಥ ಅಧಿಕಾರಿ ನೀವ್ ಯಾಕೆ ತುಳಿತಾ ಇದ್ದೀರಾ, ನಾವು ಕೇಳೋಣ ಅದನ್ನ. ನಿಮ್ಮನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳಿಲ್ಲ ಅಥವಾ ಮಾಡ್ಕೊಡಿ ಅನ್ನೋ ನೀವು ಅವ್ರಿಗೆ ಗೊತ್ತಾಗೋದು ಅವೆಲ್ಲ ಬೇಡ. ಆಗ್ತವೆ, ಹಂಗೆ ಹೇಳ್ಬೇಡಿ, ನೀವು ಬೇಕಾದಷ್ಟು ಆಗ್ತವೆ. ನಮ್ಮವರು ಯಾವ್ದು ಆತರ ಆಗಿಲ್ಲ, ನಾನು ಫೇಸ್ ಮಾಡ್ತಾ ಇದ್ದೀನಿ.
ಹೇಳ್ತೀನಿ ಅವ್ರು ಲೀಗಲ್ ಆಗಿ ಕಾನೂನು ಬಗ್ಗೆ ನಾನು ಅರಿವು ಮೂಡಿಸ್ತಾ ಇದ್ದೀನಿ. ಈ ತರ ಹಿಂಗಿದೆ ಕಾನೂನು ಪ್ರಕಾರ ಮಾಡಕ್ ಬರಲ್ಲ ಅಂತ ನಾನು ಹೇಳ್ತೀನಿ. ಅವ್ರು ಒಪ್ಕೋತಾರೆ. ಕಾನೂನಿಗಿಂತ ಮುಖ್ಯವಾದದ್ದು ಈಗ ಅಧಿಕಾರಿ ವರ್ಗದವರು ಅವರ ಕರ್ತವ್ಯನ ನೈತಿಕವಾಗಿ ಏನ್ ಮಾಡಬೇಕು ಅಂತ ಮಾಡಿದ್ರೆ ಈ ಸಮಸ್ಯೆಗಳೆಲ್ಲ ಮತ್ತೆ ಪುನರಾವರ್ತನೆ ಆಗ್ತವೆ. ಆದ್ರೆ ಅದನ್ನ ಮತ್ತೆ ಬಡದಕ್ಕೆ ನಾವು ಮಾಡ್ಲೇಬೇಕು. ನೀನು ಮಾಡಬೇಕು ವ್ಯವಸ್ಥೆ ಹಂಗಾಗುತ್ತೆ. ಹಲೋ ಹೇಳಿ ಹೇಳಿ ನೋಡಿ ಫಸ್ಟ್ ನೋಡ್ತೀನಿ. ಆಫೀಸಲ್ಲಿ ಇದ್ದೀನಿ. ಬನ್ನಿ ಇಲ್ಲ ಹಾಕಿ ಬನ್ನಿ ಬನ್ನಿ. ಇಲ್ಲ ಹಾಕಿದಾರಲ್ಲ ಮೇಡಮ್. ಪೆನ್ ಇದೆ ನಿಮ್ಮ ಹತ್ರ? ಇಲ್ಲೊಂದು ಸೈನ್ ಹಾಕಿ, ಸೈಡಲ್ಲಿ ಡೇಟ್ ಹಾಕಿ, ಕೆಳಗಡೆ ಹಾಕಿ. ಇಲ್ಲಿ ಹಾಕಿ, ಇಲ್ಲ ಹಾಕಿ ಸೈಡಲ್ಲಿ. ಅಧಿಕಾರಿಗಳು ಯಾರೋ ಐಡೆಂಟಿ ಕಾರ್ಡ್ ಹಾಕಲ್ಲ ಅಂತ. ಒಬ್ರು ಐಡೆಂಟಿ ಕಾರ್ಡ್ ಹಾಕಲ್ಲ. ಆಗ್ತಾ ಇದ್ದೀನಿ. 50 ರೂಪಾಯಿ ಫೈನ್ ಮಾಡಿದ್ದೀನಿ. ಯಾರು ಕ್ಯಾಮ್ರಾ ಚೆನ್ನಾಗಿರೋ ಫೋಟೋ ತೆಗೆಯ ಒಂದು ಪೆನ್ ಕೊಡಿ. ರವಿ ಕಾಪಿ ಕೊಡ್ತೀನಿ. ಕಾಪಿ ಕೊಡುವಾಗ ನಾವು ಕೊಡ್ತೀವಿ. ಡೈಲಿ ಹಾಕ್ತಾ ಇದ್ದಾರೆ ನಾನು ಹಾಕಿದ್ರೆ ಫಸ್ಟ್ ಐಡೆಂಟಿ ಕಾರ್ಡ್ ಹಾಕೊಂಡು ನಾನು ಸಾರ್ವಜನಿಕರು ಐಡೆಂಟಿ ಕಾರ್ಡ್ ಹಾಕ್ತಾ ಇದ್ದಾರೆ. ಮೇಡಮ್ ನಿಮ್ ವ್ಯಾಪ್ತಿಗೆ ಸಾರ್ವಜನಿಕ ಓಡಾಡಕ್ಕೆ ಫುಟ್ಪಾತ್ ಸರಾಗವಾಗಿದೆ ಎಲ್ಲ ಕಡೆ ಸರ್ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದೀವಿ ನಾವು. ಅಂತೆಲ್ಲ ತೆರವುಗೊಳಿಸ್ಕೊಡ್ತಾ ಇದ್ದೀವಿ. ಎಲ್ಲಿ ಇದಾಗಿಲ್ಲ ಸಾರ್ವಜನಿಕರು ರಸ್ತೆ ಹೋಗ್ಬಾರ್ದು. ಫುಟ್ಪಾತ್ ಮಾಡಿದ್ರೆ ಖಂಡಿತ ಇಲ್ಲ. ಖಂಡಿತ ರಸ್ತೆ ಫುಟ್ಪಾತ್ ಮೇಲೆ ಓಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಯಾವ್ದು ತೊಂದರೆ ಇದೆ ಅದನ್ನ ತೆರವು ಮಾಡಿ ಅಂತಾನು ಹೇಳಿದ್ದಾರೆ. ನಾವು ಅದನ್ನ ಮಾಡ್ತಾ ಇದೀವಿ. ಸುಮಾರು ಕಡೆ ಇದೆ. ಇನ್ನೂ ಸಲ ಅಲ್ಲ ಮಾಡ್ತಾ ಇದೀವಿ. ಮತ್ತೆ ಅವ್ರು ಬಂದು ಕೂಡ್ತಾ ಇದಾರೆ. ಮತ್ತೆ ಮಾಡಿಸ್ತಾ ಇದೀವಿ. ವಿವೇಕಾನಂದ ಏರಿಯಾದಲ್ಲಿ ಗುಂಪನಗರದಲ್ಲಿ ಇಲ್ಲ. ನನ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಗಾಡಿ ಬಂದ್ಬಿಟ್ಟು ಆ ವೈಟ್ ಮಾರ್ಕ್ ಏನ್ ಪಟ್ಟಿ ಮಾಡಿರ್ತಾರೆ ಅದರಿಂದ ಈಚೆ ಗಾಡಿ ಇದೆ. ಗಾಡಿ ಕಟ್ ಆಗ್ಬೇಕಾದ್ರೆ ಒಬ್ಬ ಸ್ಕೂಟರ್ ನಲ್ಲಿ ಸಿಗಾಕೊಂಡು ಸಾಲಿಸಿ ಹೋಗ್ತಾರೆ ಅವರು. ಕಾರಣ ಏನೋ ಗಾಡಿ ನಾವು ಸಾಯ್ತಾ ಇರ್ಲಿಲ್ಲ. ಅವನು 3-4 ಗಾಡಿ ಕಂಟಿನ್ಯೂ ಈರುಳ್ಳಿ ಟೊಮೆಟೊ ಮಾಡಿಕೊಂಡು ಉದ್ದಕ್ಕೂ ಇಟ್ಕೊಂಡಿದ್ದಾರೆ. ಅಲ್ಲಿ ಜಾಗ ಎಲ್ಲ ಬಸ್ ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ. ಕ್ರಾಸ್ ಆಗಕ್ಕೂ ಇವ್ನು ಈ ಕಡೆಯಿಂದ ಬರಕ್ಕೂ ಟಚ್ ಆಯ್ತು. ಒಳಗಡೆಗೆ ಇದಕ್ಕೆ ಹೊಟ್ಟೋಗ್ಬಿಟ್ಟ. ಟೈರ್ ಒಳಗಡೆಗೆ ಹೋಗ್ಬಿಟ್ಟ. ಅವತ್ತಿನ ದಿವಸ ಗಾಡಿ ಇಲ್ಲ ಅಂದಿದ್ರೆ ಅವ್ನು ಬದಿಗೊತ್ತಿದ್ದ. ಅವನು ಏನಂದ್ರೆ ನಾವು ಅವ್ರಿಗೆ ಒಂದು ವೆಂಡಿಂಗ್ ಝೋನ್ ಅಂತ ಮಾಡ್ಕೊಟ್ಟಿದೀವಿ ಸರ್. ಆ ವೆಂಡಿಂಗ್ ಝೋನ್ ಅಲ್ಲಿ ಇಷ್ಟೇ 4/6 ಇದೆ ಹಾಕೊಳ್ಳಿ ಅಂತ ಅದನ್ನು ನಾನು ಆರ್ಡರ್ ಮಾಡಿದ್ದೀನಿ. ನಾವು ಇಲ್ಲಿ ವೆಂಡಿಂಗ್ ಝೋನ್ ಇದೆ ಹೇಳಿ CPC ಪಾಲಿಟೆಕ್ನಿಕ್ ಜೈಲು ಎದುರುಗಡೆ ಅಲ್ಲಿ ಮಾಡಿದ್ದೀವಿ. 4/6 ಎಲ್ಲ ಇರಬೇಕು ಅಂತ ಅವ್ರಿಗೆ ಹೇಳಿ ಮಳಿಗೆ ಕೊಟ್ಟ ನಂತರ ಮಳಿಗೆಯಿಂದ ಇವ್ರು ಆಚೆ ಇರ್ಬೇಕು. ಇವ್ರು ಏನ್ ಮಾಡ್ತಾರೆ, ಈಚೆ ಬಂದಾಗ ಫುಟ್ಪಾತ್ ಬರ್ತಾರೆ. ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಅವ್ರು ಬಂದಾಗ ಪಾದಚಾರಿಗಳೆಲ್ಲಿ ಹೋಗ್ತಾರೆ? ರಸ್ತೆಗೆ ಹೋಗ್ತಾರೆ. ರಸ್ತೆಗೆ ಹೋದಾಗ ಏನಂತ ಗಾಡಿ ಇನ್ನೊಂದು ಮತ್ತೊಂದು ಬಂದ್ರೆ ಅವಕ್ಕೂ ಡಿಸ್ಟರ್ಬ್, ಬಟ್ ಇವ್ರಿಗೂ ಏಟ್ ಆಗುತ್ತೆ. ನಾಳೆ ಹೆಚ್ಚು ಕಮ್ಮಿ ಸಾವು ಸಂಭವಿಸಬಹುದು. ಹಾಗಾಗಿ ದಯವಿಟ್ಟು ಸರ್ ಅದ್ರ ಜೊತೆಯಲ್ಲಿ ಅಶೋಕ ರೋಡಲ್ಲಿ ಮೊನ್ನೆ ನಾವು ಹೋದಾಗ ನೋಡಿದ್ವಿ. ಎಲ್ಲೂ ನಾವೇ ಫುಟ್ಪಾತ್ ಹೋಗ್ತಾ ಇದೀವಿ. ಅಲ್ಲಿ ಜಾಗನೇ ಇಲ್ಲ. ಆ ರೀತಿ ಮಾಡ್ತಾರೆ. ಅಂಗಡಿಯವರೆಲ್ಲ ಆ ರೋಲ್ಗಳು, ಆ ಸೀಟ್ಗಳು, ರೋಲ್ಗಳು ಅದೆಲ್ಲ ತೆಗೆದು ಈಚೆ ಇಟ್ಕೊಬಿಡೋದು. ಮ್ಯಾಟ್ಗಳು ಈಚೆ ಇಟ್ಕೊಬಿಡೋದು. ಇದೆಲ್ಲ ಮಾಡ್ತಾರೆ. ದಯವಿಟ್ಟು ಅದನ್ನ ನೋಡಿ. ಆ ರವಿಯವರೇ ನೀವು ಹೋಯ್ತಿರಲ್ಲ, ಒಂದು ವಿಡಿಯೋ ಒಂದು ಫೋಟೋ ಮಾಡಿ ಮೇಡಮ್ ಕಳಿಸಿ. ಎಲ್ಲಿ ಫುಟ್ಪಾತ್ ಇದಾಗಿದೆ ಈ ಕಡೆ, ಇವ್ರು ಎಲ್ಲಿ ಈ ಕಡೆ. ಸರ್ ಇನ್ನೊಂದು ಸರ್, ಅದು ಶಾಲೆ ಇದೆಲ್ವಾ ಸರ್, ಕನ್ನಡ ಶಾಲೆ, ಅದು ಗೋಡೆ ಎಲ್ಲ ಬಿದ್ದ್ಬಿಟ್ಟಿದೆ. ಅಲ್ಲಿ TC ಇದೆ. KEB ಅವರೆಲ್ಲ ಇದು ಮಾಡ್ತಾ ಇದಾರೆ ಸರ್. ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಸಮಿತಿ ಪಕ್ಷ ಅವ್ರಿಗೆ. ಏನಂದ್ರೆ ದಯವಿಟ್ಟು ಇದು ಸ್ವಲ್ಪ ನೋಡ್ಬಿಟ್ಟು ಕಾರ್ಪೊರೇಷನ್ ಅವ್ರಿಗೆ ತಿಳಿಸಿ ಇದೇನಾದ್ರು ಒಂದು ಸರಿ ಮಾಡ್ಕೊಡಿ ಅಂತ. ಅಲ್ಲಿ TC ಇರೋದು ಒಂದು ಡಬ್ಬ ಅಂತ ತಿಳ್ಕೊಂಡು ಎಲ್ಲ ಕಸ ಎಲ್ಲ ಹಾಕೋರು ಅಲ್ಲಿ. ಅದಕ್ಕೆಲ್ಲ ಏನಾರು ಒಂದು ಫೆನ್ಸಿಂಗ್ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅಲ್ವಾ? ಹ್ಞೂ ಸರ್. ಇದು ಪುಲ್ಕೇಶಿ ರೋಡ್. ಪುಲ್ಕೇಶಿ ರೋಡ್ ಅಲ್ಲಿ ಇಲ್ಲ ಸರ್, ಗೋಡೆ ಎಲ್ಲ ಬಿದ್ದಿ ಆದ್ಮೇಲೆ. ಸರಿ ಮೇಡಮ್, ನಿಮ್ಗೊಂದು ಲೆಟರ್ ಕೊಟ್ಬಿಡ್ತೀನಿ ಬನ್ನಿ. ಒಂಚೂರು ಈ ಕಡೆ ಎಲ್ಲ ಒಂದ್ ಸೈಡ್ ಬನ್ನಿ. ಅಲ್ಲೇ ಹಿಡ್ಕೊಳ್ಳಿ ಸುಮ್ಮನೆ. ನೀಟಾಗಿ ತೆಗೀರಿ ಫೋಟೋ ಒಂದು. ಇದು ಈ ಒಂದು ಫೋಟೋ ಆಲ್ಮೋಸ್ಟ್ ಎಲ್ಲ ಕಡೆ ಅಪ್ಲೋಡ್ ಆಗುತ್ತೆ, ಆಲ್ ಕರ್ನಾಟಕ. ದಯವಿಟ್ಟು ಈ ನಮ್ಮ AC ಮೇಡಮ್ ಅವ್ರಿಗೆ ಹೆಂಗ್ ಕೊಟ್ಟಿದೀವಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ. ಮತ್ತೆ ನಿಮ್ದು ನಾವು ಆದಾಗ ಅದನ್ನೇ ಹಾಕ್ತಿವಿ. ನೋಡಿ, ಈ ತರ ಕೊಟ್ಟಿದ್ವಿ, ಈ ರೀತಿ ಆಗಿದೆ, ಇವತ್ತು ಒಳ್ಳೇದಾಗಿದೆ ಅನ್ನೋದು. ಓಕೆ, ಒಳ್ಳೇದಾಗ್ಲಿ ಮೇಡಮ್.
ಯಾವ್ದು ಕ್ಯೂ ಸ್ಟಾರ್ ಹೋಟೆಲ್ ಆಮೇಲೆ ಇದೆ ಒಂದು ಮಾತ್ರ ಹಾಕಿರ್ಲಿಲ್ಲ, ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ, ಅವ್ರು ಹಾಕೊಡ್ತೀನಿ ಅಂತಾನು ಹೇಳಿದ್ರು. ಸೊ ಇವಾಗ ಮತ್ತೆ ಇನ್ನೊಂದ್ಸರಿ ನಾನು ಅವ್ರಿಗೆ ಇದು ಮಾಡ್ತಾ ಇಲ್ಲಂದ್ರೆ ನಾನು ಬೋರ್ಡ್ ಕಲಿತೀನಿ ಅಂತ ಹೇಳಿದ್ರು. ಕನ್ನಡ ಹಾಕಿರ್ಲಿಲ್ಲ, ಅದನ್ನು ನಾನು ಅಮೌಂಟ್ ಮಾಡಿದ್ದೀನಿ, ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದು ಹೋಟ್ಲು ಮಾತ್ರ ಕನ್ನಡ ಹಾಕಿಲ್ಲ, ಅದೇ ಡಾನ್ ಹೋಟ್ಲ್ ಅವ್ರಿಗೂ ನಾನು ನೋಟಿಸ್ ಕೊಟ್ಟಿದ್ದೀನಿ. ಎಸ್, ನೋಟಿಸ್ ಕೊಟ್ಟಿದ್ದೀನಿ. ಇವರು ಇನ್ನೊಬ್ರು ಹಾಕಿದ್ದಾರೆ, ಕನ್ನಡದಲ್ಲ ಹಾಕಿದ್ದಾರೆ, ಆದ್ರೆ ಅವರು ಒಳಗಡೆ ಹಾಕೊಂಡಿದ್ದಾರೆ, ಲಾಯರ್ ಒಳ್ಳೆ ಇಂಪಾಕ್ಟ್ ಹಾಕ್ತಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ ನಾನು, ನೀವು ಅದನ್ನ ಫ್ರಂಟ್ಗೆ ಹಾಕೊಳ್ಳಿ ಅಂತ ನಾನು ಅವ್ರಿಗೆ ಆರ್ಡರ್ ಮಾಡಿದ್ದೀನಿ. ಈಗ ನಾನು ಇನ್ನೊಂದ್ಸರಿ ಅವ್ರಿಗೆ ಹೇಳ್ತೀನಿ, ಫ್ರಂಟ್ಗೆ ಹಾಕೊಳ್ಳಿ, ಕನ್ನಡ ಹಾಕಿದ್ದೀರಾ ಫ್ರಂಟ್ಗೆ ಹಾಕೋಬೇಕು. ಈ ಬಾಕಿದು ಸ್ವಲ್ಪ ಕನ್ನಡ ಹಾಕಿದ್ರೆ ಡಾನ್ ಹೋಟು ಒಂದು ಹಾಕಿಲ್ಲ, ಅವ್ರು ನಾನು ವಾರ್ನ್ ಮಾಡಿದ್ದೀನಿ, ಮತ್ತೆ ನೋಟಿಸ್ ಕೊಟ್ಟಿದ್ದೀನಿ. ಹಾಕ್ತೀವಿ ಮೇಡಮ್, ಒಂದು ಸ್ವಲ್ಪ ಟೈಮ್ ಕೊಡಿ, ಅವ್ರು ಬರ್ಸೋದು ಬರ್ಬೇಕು ಅಂತಂದ್ರೆ, ಇಲ್ಲ ನಾವೇ ಬರ್ಸಾಕ್ತೀವಿ, ಚಾರ್ಜ್ ಕೊಡಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಓಕೆ, ನಾನು ನೋಡೋಣ, ನಾನು ನೆಕ್ಸ್ಟ್ ವೀಕಲ್ಲ ನಾನು ಅವ್ರಿಗೆ ಇನ್ನೊಂದ್ಸರಿ ನಾನು ನೋಡಿದ್ದೀನಿ ನೀವು ಫೋಟೋ ತೋರಿಸ್ಕೊಂಡು ಸುತ್ತಾಗೆ ನೋಡಿದ್ದೀನಿ. ನಾನು ನೋಡಿ ಇವಾಗ ಅವ್ರಿಗೆ ವಾರ್ನ್ ಮಾಡಿದ್ದೀನಿ, ಹೋಗಿ ಭೇಟಿ ಮಾಡಿ ವಾರ್ನ್ ಮಾಡಿದ್ದೀನಿ, ಕನ್ನಡ ನೀವು ಹಾಕ್ಲೇಬೇಕು, ಇಲ್ಲಾಂದ್ರೆ ನಾವು ಈ ಬೋರ್ಡ್ ಎಲ್ಲ ತೆಗೆದಾಕ್ತೀವಿ ಅಂತ ಹೇಳಿದ್ದೀನಿ, ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹಾಕ್ಲಿಲ್ಲ ಅಂತಂದ್ರೆ ನಮ್ಗೆ ಏನ್ ಅನಿಸ್ತಾರೋ ಏನ್ ಮಾಡ್ಬೇಕು ಮುಂದೆ ಮಾಡೋಣ. ಇನ್ನೊಂದು ವಿಚಾರ ಮೇಡಮ್, ಕನ್ನಡ ನಿಮ್ಮ ಉದಾಹರಣೆ ನಾನು ಬೇಕಾದಷ್ಟು ಅಂತ ಹೇಳ್ತಾ ಇರ್ತೀನಿ ಅಧಿಕಾರಿಗಳಿಗೆ. ನೋಡ್ರಿ, ಹಂಗೆ ಒಳ್ಳೆತನನೇ ಬೆಳೆಯೋದು. ಈಗ ನಾವು ನಿಮ್ಮನ್ನ ಯಾವತ್ತೂ ನೋಡಿ ಅಂತ ವ್ಯಕ್ತಿಗಳಿಗೆ ಹೋದಾಗ ಒಬ್ಬ ವ್ಯಕ್ತಿ, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ನಮ್ಮನ್ನ ಈ ತರ ಗೌರವ ಕೊಟ್ಟು ಮಾತಾಡ್ಸೋದ್ರಲ್ಲ, ಅದು ಮುಖ್ಯ. ನಾವೇನ್ ನಮ್ಮನೆ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ, ಅಥವಾ ನೀವು ನಿಮ್ಮನೆ ಕೆಲ್ಸಕ್ಕೆ ಕೂತಿಲ್ಲ, ಎಲ್ಲ ಸಾರ್ವಜನಿಕ ಹಾಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ರಿ, ಮಾಡಿ. ನಿಮ್ ಒಳ್ಳೆ ಕೆಲಸಕ್ಕೆ ನಿಮ್ ಪ್ರತಿಫಲ ಸಿಗುತ್ತೆ. ಅದನ್ನ ದಯವಿಟ್ಟು ಅದನ್ನ ನೋಡಿ, ಅದು ಅವರು ಕರೆಕ್ಟ್ ಆಗಿ ಅವ್ರು ಏನ್ ಪರ್ಮಿಷನ್ ತಗೊಂಡಿದ್ರೆ, ಎಲ್ಲೆಲ್ಲಿ ತಗೊಂಡಿದ್ರೆ ಎಲ್ಲ ಚೆಕ್ ಮಾಡಿ ಅದನ್ನ ದಯವಿಟ್ಟು ನೋಡಿ. ಇಲ್ಲ, ಓಸಿಗೆ ನೀವು ಒಂದು ಸೀಲು ಸಿಗ್ನೇಚರ್ ಜಯಲಕ್ಷ್ಮಿ